ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೇ ರೊಟೀನ್ ಸ್ಟಾರ್ಟ್ ಮಾಡಿದ್ದೇನೆ. ಅದು ನಮ್ಮದು ನಲ್ಲಿ ಬರ್ತಾ ಡೈಲಿ ಮಾರ್ನಿಂಗ್ 2 ಡೇಸ್, ಈಗ 3 ಡೇಸ್ಗೊಂದ್ಸರಿ ಬಿಡ್ತಾ ಇದ್ದಾರೆ. ಬೆಳಗ್ಗೆ ಕೊಳವೆ ಬಂದಿತ್ತು, ಹೊರಗಡೆ ನೀರು ಹೊಡೆದು ರಂಗೋಲಿ ಹಾಕಿಬಿಟ್ಟು ಇಲ್ಲಿ ಪಾತ್ರೆ ತೊಳಿತಾ ಇದ್ದೀನಿ. ಪಾತ್ರೆ ತೊಳೆದಾದ ನಂತರ ಪಾತ್ರೆ ತೊಳೆದ್ಬಿಟ್ಟು ಟೀ ಮಾಡಲಿಕ್ಕಂತ ತಗೊಳ್ಳೋದೆ. ಹಾಲು ಕಾಯಿಸಿಬಿಟ್ಟು ಟೀ ಮಾಡಿ ಇಲ್ಲಿ ನಮ್ಮ ಅತ್ತೆಯವರು ಸ್ನಾನ ಮಾಡಿ ಬಂದು ಪೂಜೆ ಮಾಡ್ತಾ ಇದ್ದಾರೆ. ಡೈಲಿ ಅವರೇ ಪೂಜೆ ಮಾಡುವುದು ನಮ್ಮ ಮನೆಯಲ್ಲಿ. ತುಳಸಿ ಗಿಡ ಇದು. ಇಲ್ಲಿ ನಾವು ಮೇಲೆ ಮಲ್ಕೊಂತೀವಿ, ಟೆರೆಸ್ ಮೇಲೆ. ನಮ್ಮ ಡಿಂಪು ಬಂದು ಕೆಳಗಡೆ. ನಾವೆಲ್ಲ ಬೆಳಗ್ಗೆನೇ ಬಂದಿದ್ವಿ. ಅವಳು ಡಿಂಪು ಸ್ವಲ್ಪ ಲೇಟಾಗಿ ಬರ್ತಾಳೆ ಕೆಳಗಡೆ, ಒಂದೊಂದ್ಸರಿ ಬೇಗ ಬರ್ತಾಳೆ. ಇಲ್ಲಿ ತುಳಸಿ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆಯವರು. ಪೂಜೆ ಮಾಡಿಬಿಟ್ಟು ಇಲ್ಲಿ ನನ್ನ ಮಗ ಮಲ್ಕೊಂಡಿದ್ದ, ಬಂದು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ಲು. ನಮ್ಮ ಡಿಂಪು ಎದ್ದು ಬಿಟ್ಟ ಮಗ. ನಂತರ ನೋಡ್ತಾ ಇದ್ದಾನೆ. ತುಂಟಾಗಿದ್ದಾನೆ, ಅವ್ನು ಸ್ವಲ್ಪ ಸೌಂಡ್ ಬಂದರೆ ಆಯಿತು ಎದ್ದು ಬಿಡ್ತಾನೆ. ಎತ್ಕೊಂಡ್ಲು. ಎದ್ದ ತಕ್ಷಣ ಆಟ ಇಬ್ಬರದು. ಸಾಯಂಕಾಲವರೆಗೆ ಇವಾಗ ಸ್ಕೂಲ್ ಬೇರೆ ರಜೆ ಇದೆ ಮನೆಯಲ್ಲಿ. ಇಲ್ಲಿ ಬ್ರಷ್ ಮಾಡ್ತಾ ಇದ್ದಾಳೆ ನಮ್ಮ ಡಿಂಪು. ಬ್ರಷ್ ಮಾಡಿದ್ಲು, ಟೀ ರೆಡಿ ಆಯಿತು. ಎಲ್ಲರೂ ಕೂತ್ಕೊಂಡು ಟೀ ಕುಡಿತಾ ಇದ್ದೀವಿ. ಟೀ ಕುಡಿದ್ಬಿಟ್ಟು ನಮ್ಮ ಮಾಮ ಅವರು ಕೂತ್ಕೊಂಡಿದ್ದಾರೆ ಅಲ್ಲಿ. ಇಲ್ಲಿ ಗುಡಿಗೆ ಹೋಗ್ತಾ ಇದ್ದಾರೆ ಅಜ್ಜಿ ಮೊಮ್ಮಗ ಇಬ್ಬರು. ಶನಿವಾರ ಅಲ್ವಾ, ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದಾರೆ. ಇಲ್ಲಿ ನನ್ನ ಮಗ ಟಿವಿ ಹಾಕಿದ್ದಾರೆ, ಸೌಂಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಹಾಡಂದ್ರೆ ಅಷ್ಟು ಇಷ್ಟ ಅವನಿಗೆ, ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಹೀಗಾಗಿ ಸಾಂಗ್ ಹಚ್ಚಿದ್ರೆ, ರೈಮ್ಸ್ ಹಚ್ಚಿದ್ರೆ ಗಂಜಿ ತಿಂತಾನೆ. ಇಲ್ಲಿ ನಮ್ಮ ಡಿಂಪು ಡ್ರಾಯಿಂಗ್ ಮಾಡಿದ್ಲು, ತೋರಿಸ್ತಾ ಇದ್ಲು. ಚೆನ್ನಾಗಿ ಮಾಡಿದಾಳೆ. ಅವಳಿಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ. ಅವಳೇ ಮಾಡಿದಾಳೆ, ಸ್ವಂತ ಯಾರು ಹೇಳ್ಕೊಟ್ಟಲ್ಲ, ಅವಳೇ ಮಾಡ್ತಾಳೆ ಡೈಲಿ. ಚೆನ್ನಾಗಿ ಮಾಡಿದಾಳೆ ಅಲ್ವಾ ಫ್ರೆಂಡ್ಸ್? ಮಾಡೋದಂದರೆ ತುಂಬ ಇಷ್ಟ. ಅದೇ ತೋರಿಸ್ತಾ ಕೂತ್ಕೊಂಡಿದ್ಲು. ಇಲ್ಲಿ ಟಿ ವಿ ನೋಡ್ತಾ ಇದ್ದಾರೆ. ಮತ್ತೆ ಅವ್ರು ತಿನ್ನಿಸ್ತಾ ಇದ್ದಾರೆ. ನೋಡಿ ಅಜ್ಜಿ ತಿನ್ಸಕತ್ತಾರ. ನಮ್ಮ ತಮ್ಮಗ ಸಾಂಗ್ ಹಚ್ಚಿದ್ರೆ ಅಷ್ಟೇ ತಿಂತಾನ, ಇಲ್ಲಾಂದ್ರೆ ತಿನ್ನಲ್ಲ. ಏನು ಮಾಡ್ತಾನೆ ನಮ್ಮ ಅತ್ತೆಯವ್ರ ತಮ್ಮನ ಟೈಮ್ ಬಂದು 8:20, 8 ಗಂಟೆ 20 ನಿಮಿಷ. ಇನ್ನು ಟಿಫನ್ ರೆಡಿ ಮಾಡ್ತಾಯಿದ್ವಿ. ಹಾಗಲಕಾಯಿ ಪಲ್ಯ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡೆ. ನಮ್ಮ ಮನೆಯವ್ರು ತಿನ್ನಲ್ಲ ಅಂದರು, ಹೊಟ್ಟೆ ಸ್ವಲ್ಪ ಸರಿ ಇರಲಿಲ್ಲ. ಅವ್ರಿಗೆ ಹಾಗಲಕಾಯಿ ಫ್ರೈ ಅಂದರೆ ಇಷ್ಟ. ಅವ್ರಿಗೆ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಬೇರೆ ಸಪ್ರೇಟ್. ನಾವು ಹಾಗಲಕಾಯಿ ಪಲ್ಯ ಮಾಡ್ಕೊತಾ ಇದ್ವಿ. ಆಲೂಗಡ್ಡೆ ಪಲ್ಯ, ನಮಗೆ ಹಾಗಲಕಾಯಿ ಪಲ್ಯ ಎರಡು ಮಾಡಿದೆ. ಅದ್ರ ಜೊತೆಗೆ ಅವರೊಬ್ಬರಿಗೆ ಆಲೂಗಡ್ಡೆ ಫ್ರೈ, ಇಲ್ಲಿ ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ವಿ. ನಮ್ಮ ಅತ್ತೆಯವ್ರಿಗೆ ಪಲ್ಯ ಅಂದರೆ ಇಷ್ಟ, ಅವರಿಗೆ ಹಾಗಲಕಾಯಿ ಫ್ರೈ ಅಂದರೆ ಇಷ್ಟ. ನಮ್ಮ ಮನೆಯವ್ರಿಗೆ ಹುಣಸೆಹಣ್ಣು ರಸ ಆಯಿತು. ಇದು ರೊಟ್ಟಿ ಮಾಡಿದೆ. ರೊಟ್ಟಿದಾಗ ಚೆನ್ನಾಗಿರುತ್ತೆ ಪಲ್ಯ. ಎಲ್ಲರೂ ಸೇರಿ ಟಿಫನ್ ಮಾಡ್ತಾಯಿದ್ರು. ಒಂದು ಆಯ್ತು ಮಾಡೋದು, ನಾನು ಟಿಫನ್ ಮಾಡ್ತಾಯಿದ್ದೀನಿ. ನಮ್ಮ ಡಿಂಪು ಅವ್ರ ತಮ್ಮನ ಜೊತೆ ಆಟ ಆಡ್ತಾ ಇದ್ದಾಳೆ. ಸ್ಕೂಲ್ ಇಲ್ಲ, ಈಗ ಮನೇಲಿ ಇರ್ತಾಳ. ಬೆಳಗಿನ ಸಾಯಂಕಾಲ ಎತ್ತುಗಳನ್ನು ಓಡಾಡೋದು, ಆಟ ಆಡೋದು, ಆಟ ಆಡಿಸ್ತಾ ಇದ್ದಾಳೆ. ತಗೋರಿ ತಂಗೇನು ತಗೋತ್ತೆ ನಮ್ಮ ಚಿಂಟು. ಹೈ ಹೆಂಗ್ ಪಪ್ಪು ಪಪ್ಪ ಈತ ನೋಡಿತಾಗ ಆಯ್ತು. ಕುಣ್ಯಾವಲ್ಲ ವಿಡಿಯೋ ಮಾಡಿ.
ಎಲ್ಲ ಮೆಲ್ಲಕ್ಕೆ ಬಂದು ಹಿಂಗೆ ತಲೆ ಸಣ್ಣ ಅಲ್ಲಿ ನಮ್ಮ ಮನೆಯವ್ರ ಅಕ್ಕನ ಮೊಮ್ಮಗಳ ಜೊತೆ ಆಟ ಆಡ್ತಾ ಇದ್ದಾನೆ. ತಂಗಿ ಆಗ್ಬೇಕು ಅವಳು. ಅವರಪ್ಪ ಅವ್ರು ಬಂದರು ಮಧ್ಯಾಹ್ನ ಡುಕ್ಕಂತ. ಅವರಪ್ಪ ಬಂದರೆ ಸಾಕು ಅವನಿಗೆ, ಯಾರೂ ಬೇಕಾಗಿಲ್ಲ. ನೋಡಿ ಹೇಗೆ ಆಟ ಆಡ್ತಿದ್ದಾನೆ. ಅಷ್ಟು ತುಂಬ ಯಾರು ಬೇಕಾಗಿಲ್ಲ. ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡೋಕೆ ಬಿಡಲ್ಲ ಅವನು. ಕಾಲು ಹಾಕ್ಕೊಂಡು ಬಿಡ್ತಾನೆ. ಅವರಪ್ಪ ಅಂದ್ರೆ ಯಾರ್ಯಾರು ನೆನಪಾಗಲ್ಲ ಅವನಿಗೆ. ಡಿಂಪಕ್ಕ ಸ್ನಾನ ಮಾಡಿಸ್ತಾವಂತ ತಮ್ಮಗ. करता ಸ್ನಾನ ಮಾಡಿದ ನಂತರ ಸ್ವಲ್ಪ ಹೊತ್ತು ಮಲ್ಕೊಂಡ. ಮತ್ತೆ ಅವ್ರ ಅಕ್ಕನ ಜೊತೆ ಆಟ ಆಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಾಳೆ ಸಿಗೋಣ. ಬಾಯ್.